ಎಲ್ಲ ಪ್ರೇಕ್ಷಕರಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ಈಗ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ ಅನ್ನೋದರ ಕಡೆಗೆ ಎಲ್ಲ ರಾಶಿಗಳ ಬಗ್ಗೆ ಗಮನ ಹರಿಸೋಣ. ಓಂ ಅರುಣಾಕಿರಣ ಜ್ವಾಲಯರಿಂತ ಸಾವಕಾಶಿ ವಿತಪ್ತಿ ಜಪಪಡಿಕ ಪುಸ್ತಕ ವೈದ್ಯಸ್ತಾಯ ಕರವರ್ಕರಾಧ್ಯ ಪಲ್ಲಕಲ್ಲಾರ ಸಂಸ್ಥಾನ ವ್ಯವಸ್ಥೋ ರವಿ ಬಾಲ್ಯತ್ತಿ ಕಲ್ಯಾಣಶೀಲ ಬಾಲಾತ್ ತ್ರಿಪುರ ಸುಂದರ್ಯೇ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹಂ ವಿವರ್ಜಿತಂ ಸ್ಮರಾಮಿ ಮನಸಾಂತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. ನೋಡಿ, ಒಂದು ವಿಷಯ ಗಮನದಲ್ಲಿರಬೇಕು. ಇದು ಸಾಧಾರಣವಾಗಿ ನಿಮಗೆ ಏನಾದರೂ ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಹೇಗಿದೆ ಅಂತ ಫಲ ಗೊತ್ತಾಗಬೇಕಾದ್ರೆ ತುಂಬಾ ಅಥೆಂಟಿಕ್ ಆಗಬೇಕು ಅಂತ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಪರಿಶೀಲನೆ ಮಾಡತಕ್ಕಂಥದ್ದು. ಆಯ್ತಾ? ನಂಬರಿಗೆ ಕರೆ ಮಾಡಿ ನೀವು ನಮ್ಮನ್ನ ಭೇಟಿ ಮಾಡಿದ್ರೆ ವೈಯಕ್ತಿಕ ಜಾತಕ ಪರಿಶೀಲನೆ ಆಗ್ತದೆ. ಅವಾಗ ಏನು ಫಲ ನಡೀತದೆ ಅದನ್ನ ಹೇಳುವಂತದ್ದಾಗಿರ್ತದೆ. 2026 ಆಗಸ್ಟ್ ತುಲಾರಾಶಿಯ ಭವಿಷ್ಯ. ತುಲಾರಾಶಿ ಕಡೆಗೆ ನೋಡೋಣ. ಈಗ ತುಲಾರಾಶಿಗೆ ಕರ್ಮಸ್ಥಾನದ ಗುರು 10ನೇ ಮನೆಯಲ್ಲಿ ಗುರುಗಳು, 6ನೇ ಮನೆಯಲ್ಲಿ ಶನಿ ಮಹಾತ್ಮ. ನಿಮ್ಮ ವ್ಯವಹಾರಗಳು ಕರ್ಮಸ್ಥಾನ ಅಂದ್ರೆ ಪೂಜೆ ಪುನಸ್ಕಾರಗಳು, ದೇವಸ್ಥಾನದ ದರ್ಶನ ಇವೆಲ್ಲವೂ ಇರ್ತದೆ. ಯಾತ್ರಾ ಸ್ಥಳಗಳನ್ನ ದರ್ಶನ ಮಾಡ್ತಕ್ಕಂಥದ್ದಾಗ್ತದೆ. 6ನೇ ಮನೆಯಲ್ಲಿ ಶನಿ ಮಹಾತ್ಮ ಇರುವುದರಿಂದ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳ ಕಡೆಗೆ ವಿಶೇಷವಾದಂತಹ ಗಮನ ಕೊಡಿ. ಆರೋಗ್ಯದ ಕಡೆ ಗಮನ ಕೊಡಿ. ಯಾವುದೇ ಬೇರೆಯವರ ಮಾತುಗಳಿಗೆ ಹೆಚ್ಚು ಕಿವಿ ಕೊಡಬೇಡಿ. ಬೇರೆಯವರು ಕೇಳಿದ್ದನ್ನ ಅಥವಾ ಅವರು ಹೇಳಿದ್ದನ್ನ ಕೇಳ್ಕೊಂಡು ನೀವು ಮಾಡುವಂತಹ ಸ್ಥಿತಿ ಬೇಡ. ಸ್ವಲ್ಪ ಗಮನ ಕೊಟ್ಟು ಕೆಲಸ ಮಾಡಿ, ಅನುಕೂಲ ಆಗ್ತದೆ. ಸಾಧಾರಣವಾಗಿ ತುಲಾರಾಶಿ ಅಂದ ಕೂಡಲೇ ಶುಕ್ರಾಧಿಪತಿ, ಆಯ್ತಾ, ಫೈನಾನ್ಸ್ ಮಾಸ್ಟರ್, ಅಲ್ಲಿಂದಲೇ ಪ್ರಾರಂಭ ಆಗ್ತದೆ. ತುಲಾರಾಶಿ ಗುರುಗಳೇ ಅಂತ. ಹೌದು, ತುಲಾರಾಶಿ ಹಸ್ತ ಚಿತ್ತ ಸ್ವಾತಿ ಎರಡೂ ತುಲಾರಾಶಿಯಲ್ಲೇ ಬರ್ತದೆ. ಆಯ್ತಾ? ಚಿತ್ತ ನಕ್ಷತ್ರದವರು, ಸ್ವಾತಿ ನಕ್ಷತ್ರದವರು, ಇವರಿಬ್ಬರು ಕೂಡ ತುಲಾರಾಶಿಗೆ ಸೇರ್ತಾರೆ. ಈ ತುಲಾರಾಶಿಯಲ್ಲಿ ವಿಶೇಷವಾಗಿ ಅದನ್ನೇ ಹೇಳಿದೆ, ಗುರುಗಳ ಸ್ಥಾನ ಕರ್ಮಸ್ಥಾನದಲ್ಲಿದ್ದಾರೆ. ದೇವರು, ದೇವಸ್ಥಾನ, ಯಾತ್ರಾ ಸ್ಥಳಗಳು, ಪೂಜೆ ಪುನಸ್ಕಾರಗಳ ಮನೆಯಲ್ಲಿ ಇವೆಲ್ಲ ಹೆಚ್ಚಿನ ಪ್ರಮಾಣ ನಡೆಯುವಂಥದ್ದು. ಭಕ್ತಿ ಮಾರ್ಗಗಳಿಗೆ ಹೋಗುವಂಥದ್ದಾಗ್ತದೆ. ಶನಿ ಮಹಾತ್ಮ 6ನೇ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ಸೋಮಾರಿತನವೂ ಆಗ್ತದೆ. ಆಯ್ತಾ? ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಮಾಡ್ಲಿಕ್ಕೆ ಆಗೋದೇ ಇರ್ಬೋದು. ಸ್ವಲ್ಪ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡ್ಕೊಳ್ಳಿ, ಅನುಕೂಲ ಆಗ್ತದೆ. ಶಕ್ತಿ ಇದ್ದವರು ಒಂದು ಗುರುಶಾಂತಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ, ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿಗೆ ಅನುಗುಣವಾಗಿ. ಆಯ್ತಾ? ಇನ್ನು ವಿಶೇಷವಾಗಿ ನಾವು ಮಾಮೂಲಿಯಾಗಿ ಹೇಳುವುದಾದ್ರೆ ನಮ್ಮ ಸಿನಿ ರಂಗಕ್ಕೆ, ಚಿತ್ರ ರಂಗದಲ್ಲಿ ಇರ್ತಕ್ಕಂಥವರಿಗೆ ಸಾಧಾರಣವಾಗಿರ್ತದೆ ಕೆಲಸ ಕಾರ್ಯಗಳು. ತುಂಬಾ ಜೋರು ಅಂತ ಇರೋದಿಲ್ಲ. ಯಾಕೆಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ಕೈ ಕಟ್ಟುವಂತ ಪರಿಸ್ಥಿತಿ. ಗುರು ಕರ್ಮಸ್ಥಾನದಲ್ಲಿದ್ದಾನೆ. ಬೇಡದೇ ಇರುವಂತ ವಿಚಾರಕ್ಕೆ ಹಣಕಾಸುಗಳು ಖರ್ಚಾಗ್ತದೆ. ಶನಿ 6ನೇ ಮನೆಯಲ್ಲಿದ್ದಾನೆ. ಇದ್ದಕ್ಕಿದ್ದಂಗೆ ದಿಢೀರಂತ ಆರೋಗ್ಯ ವ್ಯತ್ಯಾಸ ಆಗ್ತದೆ. ಮಾನಸಿಕವಾಗಿ ಖಿನ್ನತೆ ಆಗುವಂಥದ್ದು. ಕಾಪಾಡಿಕೊಳ್ಳಿ. ತುಂಬಾ ಸ್ಟ್ರೆಸ್ ಮಾಡ್ಕೋಬೇಡಿ. ಎಷ್ಟು ಸಾಧ್ಯವಾಯ್ತು ಅಷ್ಟು ಮೆಡಿಟೇಷನ್ಗೆ ಹೋಗಿ ಮನಸ್ಸು ನಿರ್ಮಲವಾಗ್ತದೆ. ಮುಂದಿನ ಕೆಲಸಕ್ಕೆ ಅನುಕೂಲ ಆಗ್ತದೆ. ಇನ್ನು ನಮ್ಮ ರಾಜಕೀಯವಾಗಿ ಹೆಚ್ಚಿನ ಆಸೆ ಆಕಾಂಕ್ಷೆಗಳು ಬೇಡ. ಯಾಕೆಂದ್ರೆ ಶುಕ್ರನಿಲ್ಲದೆ ಇರುವುದರಿಂದ ಹೆಚ್ಚು ಜೋರಾಗಿ ನಡೀಲಾರದು. ಯಾವುದೇ ವ್ಯವಹಾರಗಳು, ಮಾತುಕತೆ ಇರ್ಬೋದು, ನಿಮ್ಮ ಆ ಒಂದು ವೃತ್ತಿ ರಂಗದಲ್ಲಿರ್ಬೋದು, ಬಹಳಷ್ಟು ಗೊಂದಲಗಳು ಇರ್ತವೆ. ಜಾಗರೂಕರಾಗಿರಿ. ಗುರುವಿನ ದರ್ಶನವನ್ನ ಮಾಡಿ, ಗುರು ಆರಾಧನೆಯನ್ನು ಮಾಡಿಕೊಳ್ಳಿ. ಶನಿಮಾತ್ಮ 6ನೇ ಮನೆಯಲ್ಲಿ ಇರುವುದರಿಂದ ವಿಶೇಷವಾಗಿ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ. ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿಸಿಕೊಳ್ಳಿ. ಇದ್ದಿದ್ದರಲ್ಲಿ ಒಂದು ಒಳ್ಳೆಯ ಫಲ ಸಿಗುತ್ತೆ. ಇನ್ನು ನಮ್ಮ ರೈತಾಪಿ ವರ್ಗ, ಕೃಷಿ ಚಟುವಟಿಕೆ ಹೇಗೆ ಅಂದ್ರೆ ಹೆಚ್ಚಿನದಾಗಿ ಯಾವುದೇ ಬಂಡವಾಳವನ್ನ ಹಾಕಬೇಡಿ, ಸಾಲವನ್ನ ಮಾಡಬೇಡಿ. ಯಾಕಂದ್ರೆ ಕರ್ಮಸ್ಥಾನದಲ್ಲಿ ಗುರುಗಳಿದ್ದಾರೆ. ನೀವು ಇವಾಗ ಖರ್ಚು ಮಾಡಿಬಿಟ್ರೆ ಮುಂದೆ ಮತ್ತೆ ಬಂದಾಗ ಸಾಲವನ್ನು ತೀರಿಸ್ತೀರೋ ಅಥವಾ ನಿಮ್ಮ ಕೃಷಿ ಚಟುವಟಿಕೆಗೆ ಉಪಯೋಗಿಸ್ತೀರ ಹಣಕಾಸು. ಸ್ವಲ್ಪ ಗೊಂದಲಕ್ಕೆ ಸಿಕ್ಕಾಕೊಳ್ತೀರಾ. ಆಯ್ತಾ? ಆರೋಗ್ಯವನ್ನ ನೋಡ್ಕೊಳ್ಳಿ. ಸ್ವಲ್ಪ ಬಿಸಿ ನೀರನ್ನೇ ಕುಡೀರಿ. ಹೊರಗಡೆ ಹೋದ ಹೇಗೆ ಹಾಗೆ ತಿನ್ನೋದು ಕುಡಿಯೋದು ಮಾಡಬೇಡಿ. ಯಾಕಂದ್ರೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಆಯ್ತಾ? ಈಗಲೇ 108 ವೈರಸ್ ಅದು ಇದು ಅಂತ ಹೇಳ್ತಾನೆ ಇರ್ತಾರಲ್ವಾ. ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದು ಉತ್ತಮ. ಹೆಚ್ಚಿನದಾಗಿ ತೊಂದರೆ ತಗೊಳ್ಳೋದು ಬೇಡ. ಯಾವುದೇ ರೀತಿಯಂತ ನಿಮಗೆ ತೊಂದರೆ ಆಗುವಂತ ಸ್ಥಿತಿ ಗುರುಗಳು ಕೊಡೋದಿಲ್ಲ. ದೇವತಾ ದರ್ಶನವನ್ನು ಮಾಡಿಸ್ತಾರೆ. ಅನುಗ್ರಹ ಇರ್ತದೆ. ಇರುವುದರಲ್ಲಿ ಬುದ್ಧಿವಂತಿಕೆ ಉಪಯೋಗಿಸಿ ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಲಾಭ ಆಗ್ತದೆ ಅಂತ ಹೇಳುವುದರೊಂದಿಗೆ
ರೈತರಿಗೆ ಶುಭವನ್ನು ಹಾರೈಸೋಣ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಸೋಮಾರಿಗಳಾಗ್ತೀರಿ. ಸುತ್ತಾಟ, ಬೇಡದೇ ಇರುವಂತಹ ತಿರುಗಾಟ, ಬೇಡದೇ ಇರೋ ಫೋನ್ನಲ್ಲಿ ಮಾತು ಕಡಿಮೆ ಮಾಡಿ. ಇದು ತೊಂದರೆಯನ್ನ ಮಾಡಬಹುದು ಒಂದು ಸಮಯಕ್ಕೆ. ಬೇಡದೇ ಇರುವಂತ ವಿಚಾರವನ್ನು ಮಾತನಾಡ್ತಕ್ಕಂಥದ್ದು ನೀನು ಹೇಳಿದ್ಯಂತೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ. ಹಾಗಾಗಿ 6ನೇ ಮನೆಯಲ್ಲಿ ಶನಿಯು ಇರುವುದರಿಂದ ವ್ಯವಹಾರ ಕೆಡುತ್ತೆ. ಬೇಡ, ನಿಮ್ಮ ಏನು ಕೆಲಸ ವಿದ್ಯಾಭ್ಯಾಸವಾಗಿಯೇ ಇರಲಿ, ಅದನ್ನ ಬಿಟ್ಟು ಬೇರೆ ರೀತಿಯ ನೀವು ತೊಡಗಿಸ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಈ ಮುಖಾಂತರವಾಗಿ ಹೇಳ್ತೀನಿ. ಗುರುವಿನ ಅನುಗ್ರಹವಿರಲಿ. ಎಲ್ಲರೂ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರು ಏಕಾಗ್ರ ಚಿತ್ತವಾಗಿ ಆ ಗುರುವಿನ ಅನುಗ್ರಹವನ್ನು ಪಡ್ಕೊಂಡು, ದತ್ತಾತ್ರೇಯರಾಗಿರ್ಬೋದು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಯಾವುದೇ ಮಠದ ಗುರುಗಳು, ಅವರ ಅನುಗ್ರಹವನ್ನು ಪಡ್ಕೊಂಡು ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಸಿ ಅಂತ ಹೇಳಿ ಹೇಳೋದ್ರೊಂದಿಗೆ ವಿಶೇಷವಾದಂತಹ ಒಂದು ಸೂಚನೆ ಏನಪ್ಪಾ ಅಂದ್ರೆ, ಯಾರು ಯಾವ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕು, ನಿಮ್ಮ ರಾಶಿ ನಕ್ಷತ್ರಗಳಿಗೆ ಅನುಗುಣವಾಗಿ ಯಾವ ರಾಶಿಯವರಿಗೆ ಯಾವ ರುದ್ರಾಕ್ಷಿಯನ್ನ ಹಾಕಿದರೆ ಅಭಿವೃದ್ಧಿ ಆಗ್ತದೆ, ಅನುಕೂಲ ಆಗ್ತದೆ. ಇದು ನಿಮಗೆ ಬೇಕು ಅಂದ್ರೆ ನನ್ನಲ್ಲಿ ಎಲ್ಲ ರೀತಿಯಾದಂತಹ ರುದ್ರಾಕ್ಷಿಗಳು ಸಿಗ್ತದೆ. ಇಂಥವರಿಗೆ ಇಂಥದ್ದೇ ರಾಶಿಗೆ ಇಂಥದ್ದೇ ರುದ್ರಾಕ್ಷಿ, ಇದನ್ನ ಇಂತಹ ದಿನದಲ್ಲೇ ಧಾರಣೆ ಮಾಡಬೇಕು ವಿಧಾನ ಇದೆ. ನಾನು ಭಗವಂತನ ಒಂದು ಆರಾಧನೆಯನ್ನು ಮಾಡಿ, ಅಭಿಷೇಕವನ್ನ ಮಾಡಿ, ಪೂಜೆ ಮಾಡಿ ನಿಮಗೆ ಅದನ್ನ ಧಾರಣೆಯನ್ನ ಮಾಡಿಸ್ತೇನೆ. ಆಸಕ್ತಿ ಇರ್ತಕ್ಕಂಥವರು ಕೆಳಗೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ವಿಷಯಗಳನ್ನ ಹಂಚಿಕೊಳ್ಳಿ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಇಂದಿಗೆ ಈ ಒಂದು ಸಮಯಕ್ಕೆ 2026 ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಮಾಪ್ತವಾಗುತ್ತೆ. ಓಂ ಸ್ವಸ್ತಿ.